ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಿಮಗೆ ಗೊತ್ತಿರ್ತದೆ, ರಮ್ಯಾ ವರ್ಕಿಂಗು. ತುಂಬ ಜನ ಕೇಳ್ತಾರೆ, ನವೀನಣ್ಣ ನೀವೇನು ಕೆಲಸ ಮಾಡಲ್ವಾ, ನೀವು ಹೌಸ್ ಹಸ್ಬೆಂಡ, ಮನೆ ಕೆಲಸ ಮಾಡ್ತೀರಾ ಅಂತ. ಸೊ ಅವರೆಲ್ರಿಗೂ ಏನಪ್ಪ ಡೌಟ್ ಇದ್ದೇ ಇರುತ್ತೆ. ಯಾಕೆಂದರೆ ನಾನು ಮನೇಲಿದ್ದು ನನ್ನ ಹೆಂಡತಿಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದ್ರಿಂದ. ಸೊ ನಿಮ್ಮೆಲ್ರಿಗೂ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಗೊತ್ತು ಮಾಡಿಸ್ತಾ ಇದ್ದೀನಿ. ನಾನು ಹೌಸ್ ಹಸ್ಬೆಂಡ್ ಅಲ್ಲ, ನಾನು ಒಂದು MNC ಕಂಪ್ನಿಲಿ ನಾನು ಎಂಪ್ಲಾಯ್ ಇದ್ದೀನಿ. ನಾನು ವರ್ಕ್ ಜೊತೆಗೆ ಮನೆ ಕೆಲಸನೂ ಮಾಡ್ತೀನಿ. ಏನಪ್ಪ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಮುತ್ತೂಟ್ ಫೈನಾನ್ಸ್ ಪರ್ಸನಲ್ ಲೋನಲ್ಲಿ ಕಲೆಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕಳೆದ 8 ವರ್ಷಗಳಿಂದ. ಸೊ ಒಂದೇ ಡಿಪಾರ್ಟ್ಮೆಂಟು ನಾನು ಚೇಂಜ್ ಆಗಿಲ್ಲ. ಬೇರೆ ಕಡೆ ಒಳ್ಳೊಳ್ಳೆ ಆಫರ್ಗಳು ಬಂದವು, ಆದರೂ ನಾನು ಹೋಗಿಲ್ಲ. ಯಾಕೆಂದರೆ ಇಲ್ಲಿ ನಾನು ಕಂಪ್ನಿ ನನಗೆ ಅಡ್ಜಸ್ಟ್ ಆಗಿದೆ, ನಾನು ಕಂಪ್ನಿಗೆ ಅಡ್ಜಸ್ಟ್ ಆಗಿದ್ದೀನಿ. ಸೊ ಹಾಗಾಗಿ ಎಂಪ್ಲಾಯೀಸು ಅಷ್ಟೇ, ನನ್ನ ಅಂಡರಲ್ಲಿ ವರ್ಕ್ ಮಾಡೋರು ಅಷ್ಟೇ, ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಸೊ ಅವ್ರಿಗೂ ನಾನಂದರೆ ಒಳ್ಳೆ ರೆಸ್ಪೆಕ್ಟು. ಹಾಗಾಗಿ ಚಾಚು ತಪ್ಪದೆ ನಾನು ಹೇಳೋ ಕೆಲಸ ಅವ್ರು ಮಾಡ್ತಾರೆ, ನನ್ನ ಮೇಲ್ಗಡೆ ಬಾಸ್ಗಳು ಹೇಳೋ ಕೆಲಸನೂ ನಾನು ಮಾಡ್ತೀನಿ. ಹಾಗಾಗಿ ನನಗೆ ಈ ಕಂಪ್ನಿ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದ, ಎವ್ರಿ ಮಂತು ಟಾರ್ಗೆಟು ಚೆನ್ನಾಗಿರೋದ್ರಿಂದ, ಟಾರ್ಗೆಟ್ ಕೊಡೋದ್ರಿಂದ ಯಾವುದೇ ರೀತಿ ಬೇರೆ ಕಡೆ ಹೋಗಬಾರ್ದು. ಇಲ್ಲಿ ಏನಂದ್ರೆ ಎವ್ರಿ ಇಯರ್ ನಮಗೆ 10 to 20% ಸ್ಯಾಲ್ರಿ ಹೈಕ್ ಆಗುತ್ತೆ. ಬಟ್ ಬೇರೆ ಕಡೆ ನಾವು ಒಂದೊಂದು ವರ್ಷಕ್ಕೂ ಸ್ಯಾಲ್ರಿಗೋಸ್ಕರ ಕಂಪ್ನಿ ಚೇಂಜ್ ಮಾಡೋರು ಇರ್ತಾರೆ. ಕೆಲವರು ಏನು ಗೊತ್ತಾ, ಬೇರೆ ಕಡೆ ಹೋದಾಗ 30% ಸ್ಯಾಲ್ರಿ ಹೈಕ್ ಸಿಗುತ್ತೆ, ಮತ್ತೆ ಎಕ್ಸ್ಪೀರಿಯನ್ಸು ಆಗುತ್ತೆ. ಎಲ್ಲ ಕಂಪ್ನಿನೂ ನೋಡ್ದಂಗೆ ಇರುತ್ತೆ. ಈಗ ನಮ್ಮಲ್ಲಿ ಪಾಲಿಸಿ ಇನ್ನೊಂದು ಕಡೆ ಎಲ್ಲವೂ RBI ಅಂಡರ್ಲೇ ಕೆಲಸ ಮಾಡಿದ್ರು ಕೆಲವೊಂದು ಕಂಪ್ನಿ ಪಾಲಿಸಿಗಳು ಚೇಂಜ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲ ಕಡೆ ಹೋಗ್ತಾರೆ ಕೆಲವರು ಸ್ಯಾಲ್ರಿ ಜಾಸ್ತಿಗೋಸ್ಕರ. ಬಟ್ ನಾನು ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ, ಜೊತೆಗೆ ನನ್ನ ಹೆಂಡತಿನೂ ವರ್ಕಿಂಗ್ ಇರೋದ್ರಿಂದ ನಾನು ಯಾವುದೇ ರೀತಿ ಕಂಪ್ನಿನ ಚೇಂಜ್ ಮಾಡಿಲ್ಲ. ಒಂದೇ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಮಾಸ್ಟರ್ ಡಿಗ್ರಿ ಆಗಿದ್ರು ನಾನು ಈ ಒಂದು ಕಂಪ್ನಿಗೆ ಸೇರಿದ್ದು ಕೇವಲ ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ಮಾತ್ರ. ಎಕ್ಸಿಕ್ಯೂಟಿವ್ ಆಗಿ ನಾನು ಸೇರಿ ನಾವು ಹೇಳ್ಕೊಂಡಿದ್ದೀವಿ ನಮ್ಮದು ಲೈಫ್ ಸ್ಟೋರಿ ಹೇಳಿದಾಗ, ನನ್ನ ಇನಿಷಿಯಲ್ ಡೇಸಲ್ಲಿ ನನಗೆ ಎಷ್ಟು ಸಂಬಳ ಬರ್ತಾ ಇತ್ತು ಅಂತ ಓಪನ್ ಆಗಿ ಹೇಳಿದ್ದೀನಿ. ನನಗೆ ಕೇವಲ 14,000 ಸಂಬಳ ಇತ್ತು 2019ರಲ್ಲಿ. ನಾನು 2019 ಡಿಸೆಂಬರ್ 6ನೇ ತಾರೀಕು ಇಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಈ ಒಂದು ಕಂಪ್ನಿಗೆ ಸೇರಿದ್ದು. ಸೊ ಅವಾಗ 3, 4, 5 ಈ ಥರ ಕೇಸ್ಗಳು ಬರ್ತಾ ಇತ್ತು. ಪರ್ಸನಲ್ ಲೋನಲ್ಲಿ ಲೋನ್ ತಗೊಂಡು ಯಾರು ಡಿಫಾಲ್ಟ್ ಆಗಿರ್ತಾರೆ ಅವ್ರನ್ನ ಕರೆಕ್ಷನ್ ಮಾಡೋದು. ಸೊ ಈ ಥರ ಒಂದು ಕೆಲಸಕ್ಕೆ ನಾನು ಸೇರಿದ್ದು. ಈ ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಆಗಿತ್ತು. ಪರ್ಸನಲ್ ಲೋನು, ಗೋಲ್ಡ್ ಲೋನಲ್ಲಿ ಇದು ತುಂಬ ವರ್ಷಗಳಿಂದ ಇದೆ. ಬಟ್ 70 ವರ್ಷದಿಂದ ಇದು ಇದೆ ಆಲ್ರೆಡಿ. 75 ವರ್ಷದಿಂದ ಗೋಲ್ಡ್ ಲೋನ್ ಬ್ರಾಂಚ್ ಸ್ಟಾರ್ಟ್ ಆಗಿ. ಬಟ್ ಪರ್ಸನಲ್ ಲೋನ್ ಸ್ಟಾರ್ಟ್ ಆಗಿದ್ದು 2019 ಫೆಬ್ರವರಿ ಆ ಥರ ಇದಾಗಿದ್ದು. ನಾನು ಸೇರಿದ್ದು ಇಲ್ಲಿಗೆ ಡಿಸೆಂಬರಲ್ಲಿ ಸೇರಿದೆ. ಅಂದ್ರೆ ಪರ್ಸನಲ್ ಲೋನ್ ಆಗ್ತಾ ಇತ್ತು, ಕಲೆಕ್ಷನ್ಗೆ ಆಗ್ತಾನೆ ವೇಕೆನ್ಸಿ ಇತ್ತು. ನಾನು ಬೆಂಗಳೂರಲ್ಲಿ KS ಕೋಚಿಂಗ್ ಹೋಗಿದ್ದೆ. ಅದು ಮುಗಿಸ್ಕೊಂಡು ಬಂದ ತಕ್ಷಣ ಇನ್ನೇನು ಮಾಡೋಕ್ಕಾಗಲ್ಲ, ಯಾವುದೂ ಜಾಬ್ ಕಾಲ್ ಆಗಿರಲಿಲ್ಲ. ಅಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಇರೋಣ, ಜಾಬ್ ಕಾಲ್ ಆದಮೇಲೆ ಟ್ರೈ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಇಲ್ಲಿ ಸೇರಿದೆ. ಸೇರಾದ ನಂತರ ಅಲ್ಲಿಂದ ಇಲ್ಲಿವರೆಗೂ ನನ್ನ ಕೆಲಸನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೀನಿ. ಆ ನಿಷ್ಠೆಗೋಸ್ಕರ ನನ್ನ ಕಂಪ್ನಿ ನನಗೆ ಅವಾರ್ಡ್ಗಳು ಸಹ ಕೊಟ್ಟಿದೆ. ಇಲ್ಲಿ ನೋಡಿ, ಇದು ನನಗೆ 2022-23 ಬೆಸ್ಟ್ ಅವಾರ್ಡ್ ಕೊಟ್ಟಿದ್ದು ನನಗೆ. ಇದು ಬೆಸ್ಟ್ ಕಲೆಕ್ಷನ್ ಮ್ಯಾನೇಜರ್ ಅಂತ ಇಲ್ಲೇ ಇದೆ, ನೀವು ನೋಡ್ತಾ ಇರ್ಬೋದು. ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. ದಿಸ್ ಅವಾರ್ಡ್ ಇಸ್ ಪ್ರೆಸೆಂಟೆಡ್ ಟು ನವೀನ್ ಕುಮಾರ್ KS ಕಲೆಕ್ಷನ್ ಮ್ಯಾನೇಜರ್ ಫಾರ್ ಯುವರ್ ಡೆಡಿಕೇಶನ್, ಹಾರ್ಡ್ ವರ್ಕ್ and contribution towards the growth of personal loans business in financial year 2022-23 ಮುತ್ತೂಟ್ ಫೈನಾನ್ಸ್. ಸೊ ಈ ಅವಾರ್ಡ್ನ ನಾನು ತಗೊಂಡಿದ್ದು ಬ್ಯಾಂಕಾಕಲ್ಲಿ, ಆಯ್ತಾ. ಇದೊಂದು ಅವಾರ್ಡ್ ಆಯಿತು. ಒಂದು ನಿಮಿಷ, ಇನ್ನೂ ಒಂದಿದೆ, ಇಲ್ಲೊಂದಿದೆ ನೋಡಿ. ನಾನು ಮಾಡೋ ಕೆಲಸದಲ್ಲಿ ನಾನು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿರೋದಕ್ಕೆ ಕಂಪ್ನಿಯನ್ನು ಕೊಟ್ಟಿದ್ದು. ಫೈನಾನ್ಷಿಯಲ್ ಇಯರ್ 2022-23 ತುಂಬ ಚೆನ್ನಾಗಿ ಅಚೀವ್ ಮಾಡಿದ್ದೆ ನಾನು. ಹಾಗಾಗಿ ನನಗೆ 2 ಅವಾರ್ಡ್ ಬಂದಿದೆ. ಇದಿಲ್ಲ ಬೆಂಗಳೂರಲ್ಲಿ ಸಿಕ್ಕಿದ ಅವಾರ್ಡು ನನಗೆ, ಅದು ಬ್ಯಾಂಕಾಕಲ್ಲಿ ಸಿಕ್ತು. ಸೊ ನಾನು 2 ಅವಾರ್ಡ್ ತಗೊಂಡಿದ್ದೀನಿ 2022-23. ಅದಾದಮೇಲೆ ಟಾರ್ಗೆಟ್ ಆಗಿಲ್ವಾ ಅಂತ ಕೇಳ್ಬೋದು. ಟಾರ್ಗೆಟ್ ಮಾಡಿದ್ದೀನಿ. ಬಟ್ ಬರ್ತಾ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಏನಾಗೋಯ್ತು, ಕೇಸಸ್ ಜಾಸ್ತಿ ಆಯಿತು, ಟಾರ್ಗೆಟ್ ಜಾಸ್ತಿ ಆಯಿತು, ಬಟ್ ಡಿಫಾಲ್ಟರ್ಗಳು ಜಾಸ್ತಿ ಆಗ್ತಾ ಹೋದ್ರು. ಸ್ವಲ್ಪ ಮಾಡ್ತಿದ್ದೀವಿ ಅಂದರೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟ್ನ ಅಚೀವ್ ಮಾಡ್ತಿದ್ದೀವಿ. ಕೆಲವೊಂದು ಬಕೆಟ್ಗಳಲ್ಲಿ ಈಗ ಕಲೆಕ್ಷನ್ ಮಾಡೋರು ಗೊತ್ತಿರ್ತದೆ, ಬಕೆಟ್ 1, ಬಕೆಟ್ 2, ಬಕೆಟ್ 3, ಎಕ್ಸ್ ಬಕೆಟು, NPA, ರೈಟ್ ಆಫ್ ಈ ಥರ ಎಲ್ಲ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎಲ್ಲ ಬಕೆಟ್ನು ನಾವು ಹ್ಯಾಂಡಲ್ ಮಾಡಿದಾಗ ನನ್ನ ಬಕೆಟ್ ಎಕ್ಸಿಂದ ನಾನು ಅಪ್ ಟು ರೈಟ್ ಆಫರಿಗೂ ಹ್ಯಾಂಡಲ್ ಮಾಡ್ತೀನಿ. ಸೊ ನನ್ನ ಅದು ಕೆಲಸದಲ್ಲಿ ಈಗ ನನ್ನದೇ ಥರ ವರ್ಕ್ ಮಾಡೋರಿಗೆ ಅದು ಗೊತ್ತಿರುತ್ತೆ. ಸೊ ಅದರಲ್ಲಿ ಯಾವುದೋ ಪ್ರತಿಯೊಂದು ಇಯರಲ್ಲೂ ನಾನು ಚೆನ್ನಾಗಿ ಅಚೀವ್ ಮಾಡಿದ್ದೀನಿ.
ಸೊ ಹಾಗಾಗಿ ಏನೋ ಕೆಲವು ಒಂದೊಂದು 1% 2% ಆ ಥರ ಹೋಗಿದೆ, ತೊಂದರೆ ಇಲ್ಲ. ಕಂಪ್ನಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದೆ. ನಾನು ಕಂಪ್ನಿಗೆ ನಿಯತ ಕೆಲಸ ಮಾಡ್ತಾ ಇದ್ದೀನಿ. ಆ ಒಂದು ಆತ್ಮಸಾಕ್ಷಿ ನನಗೂ ಆತ್ಮಸಾಕ್ಷಿ ತೃಪ್ತಿ ಇದೆ ನನಗೆ. ಸೊ ಅದ್ರ ಜೊತೆಗೆ ಈಗ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ನನ್ನ ಮನೆ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಗುರುವಾರ. ನಾವು ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ಮಾಡಬೇಕಿತ್ತು. ನಿನ್ನೆ ರಾತ್ರಿ ನಂಗೆ ತುಂಬ ತಲೆನೋಯ್ತಾ ಇತ್ತು, ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ರಫ್ ಆಗಿ ದೊಡ್ಡ ದೊಡ್ಡ ಕಸನ ಗುಡಿಸ್ಕೊಂಡ್ಬಿಟ್ಟೆ. ಆಲ್ರೆಡಿ ಗುಡಿಸ್ಕೊಂಡು ಏನು ಮಾಡಿದ್ದೀನಿ, ವ್ಯಾಕ್ಯೂಮ್ನಲ್ಲಿ ಸಣ್ಣ ಸಣ್ಣ ಕಸ ಎಲ್ಲ ಬರುತ್ತೆ. ಸೊ ಹಾಗಾಗಿ ಏನು ಮಾಡಿದ್ದೀನಿ, ಸಣ್ಣ ಕಸಗಳನ್ನ ವ್ಯಾಕ್ಯೂಮ್ನಲ್ಲಿ ಕ್ಲೀನ್ ಮಾಡ್ತೀನಿ. ಈ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ತುಂಬ ಜನ ಕೇಳ್ತಾರೆ. ಆ್ಯಕ್ಚುಲಿ ಇದು ನಮಗೆ ಪ್ರಮೋಷನ್ಗೆ ಬಂದಿದ್ದು, ಅಗಾರೋ ಕಂಪ್ನಿದು. ತುಂಬ ಚೆನ್ನಾಗಿದೆ. ಏನಂದ್ರೆ ಒಂದು ಸಣ್ಣ ಕಸಗಳನ್ನ ನೀಟಾಗಿ ತೆಗೆಯುತ್ತೆ. ಈಗ ನಾವು ಪೊರ್ಕೆಲ್ ಗುಡಿಸೋದಕ್ಕೂ ವ್ಯಾಕ್ಯೂಮಲ್ಲಿ ಮಾಡ್ಕೊಂತಾಗ ಏನೋ ಪೊರ್ಕೆಲ್ ಗುಡಿಸಿದ್ರೆ ಹಿಂದಿನ ಹೋಗೋದು ಅಥವಾ ಗಾಳಿಗೆ ಮೇಲ್ ಬರೋದು ಆ ಥರ ಎಲ್ಲ ಆಗುತ್ತೆ. ಬಟ್ ವ್ಯಾಕ್ಯೂಮಲ್ಲಿ ಪ್ರತಿಯೊಂದು ಸಣ್ಣ ಕಸನೂ ನೀಟಾಗಿ ಎಳ್ಕೊಳ್ಳುತ್ತೆ. ಸೊ ಅದು ತುಂಬ ಯೂಸ್ಫುಲ್. ಅಗಾರೋ ಕಂಪ್ನಿದು ಅದು ಅರೌಂಡು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 12,000ದಿಂದ 15,000ವರೆಗೂ ಇರ್ಬೋದು ಅಂತ ಅನ್ಕೊಂತೀನಿ. ಬಟ್ ಎಕ್ಸಾಕ್ಟ್ ರೇಟ್ ಗೊತ್ತಿಲ್ಲ. ಜೊತೆಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತು ಏನೋ ರಾಮನವಮಿ, ಹಾಗಾಗಿ ನಮ್ಗೆ ಲೇಟಾಗಿ ಗೊತ್ತಾಯ್ತು, ಇವತ್ತು ಬೆಳಗ್ಗೆ ಗೊತ್ತಾಯ್ತು. ಸೊ ಹಾಗಾಗಿ ನಮ್ಮದು ದಿನಚರಿಗಳೆಲ್ಲ ನಿಮಗೆ ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್ ಗೊತ್ತಿರ್ತದೆ. ಇದು ರಮ್ಯಾ ನವಿ ಯೂಟ್ಯೂಬ್ ಬ್ಲಾಗ್ಸ್ನ ನಾನೇ ಮ್ಯಾಕ್ಸಿಮಮ್ ಶುರು ಮಾಡ್ತೀನಿ. ಇದು ನನ್ನದೇ ಚಾನಲ್ ಆಗಿರ್ತದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡಿ. ನನ್ನ ದಿನಚರಿ ಹೇಗಿರುತ್ತೆ, ನಾನು ಏನೇನು ಮಾಡ್ತೀನಿ, ನನ್ನ ಕೆಲಸಗಳೇನು, ನಿಮಗೆ ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ರಮ್ಮಿಂಗ್ ಹೇಗೆ ಸಪೋರ್ಟ್ ಮಾಡಿದ್ರೆ ನನಗೂ ಸಪೋರ್ಟ್ ಮಾಡಿ. ನಿಮ್ಗೆ ಏನಾದರೂ ಯಾವ್ದಾದ್ರು ಮಾಹಿತಿ ಬೇಕು ಅಂದರೆ ನನಗೆ DM ಮಾಡ್ಬೋದು ಅಥವಾ ನೀವು ಕಾಮೆಂಟ್ ಹಾಕ್ಬೋದು. ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ನೋಡಿ, ಈ ಥರ ದೊಡ್ಡ ದೊಡ್ಡ ಕಸಗಳನ್ನೆಲ್ಲ ಈ ಥರ ವ್ಯಾಕ್ಯೂಮಲ್ಲಿ ಬರಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಮನೆ ಬೆಳಗ್ಗೆನೂ ಸ್ವಲ್ಪ ಲೈಟಾಗಿ ಗುಡಿಸಿದೆ, ಅದಕ್ಕೆ ಇವತ್ತು ಜಾಸ್ತಿ ಕಸ ಇಲ್ಲ. ವ್ಯಾಕ್ಯೂಮ್ ಮಾಡ್ಕೊಬೇಕು ಒಂದು ಕಡೆಯಿಂದ. ಈ ದೊಡ್ಡ ದೊಡ್ಡ ಕಸಗಳೇನಿದೆ ಇದನ್ನು ಮಾತ್ರ ಹಾಕೊಬೇಕು. ಯಾಕೆಂದರೆ ನಾನು ಈ ಥರ ಯಾಕೆ ಗುಡಿಸ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ನಾನೀಗ ವ್ಯಾಕ್ಯೂಮ್ ಮಾಡ್ಕೊತೀನಲ್ಲ, ಅದರಲ್ಲೆಲ್ಲ ಕಸಗಳು ಬಂದ್ಬಿಡುತ್ತೆ ಅಂತ ರಫ್ ಆಗಿ ದೊಡ್ಡ ದೊಡ್ಡ ಕಸಗಳು, ಈ ಥರ ದೊಡ್ಡ ಕಸಗಳು ಬರಲ್ವಲ್ಲ ವ್ಯಾಕ್ಯೂಮ್ಗೆ, ಅದಕ್ಕೆ ಎತ್ಕೊಂಡ್ಬಿಡ್ತೀನಿ. ಆಮೇಲೆ ನೀಟಾಗಿ ಎಲ್ಲನೂ ವ್ಯಾಕ್ಯೂಮ್ ಮಾಡ್ಕೊತೀನಿ. ಇನ್ನೊಂದೇನಪ್ಪ ಅಂದರೆ, ಈ ಸೋಫಾ ನಮ್ಮದು ಕ್ರೀಮ್ ಕಲರು. ನನ್ನ ಮಗ ಕ್ರಯಾನ್ಸ್ ಎಲ್ಲ ತಗೊಂಡು ನೋಡಿಲಿ ಹೆಂಗೆ ಮಾಡಿದ್ದಾನೆ. ನೆನ್ನೆ ತಗೊಟ್ಟೆ. ಇದು ಮೇಲ್ಗಡೆದು ರಮ್ಯಾ ಬೇಡ, ಚೆನ್ನಾಗಿ ಕಾಣಲ್ಲ ಅಂದರು, ತೆಗೆದಾಕಿದ್ದೆ. ಕ್ರಯಾನ್ಸ್ ಎಲ್ಲ ಹಾಕಿ ಇದು ಮಾಡ್ಬಿಟ್ಟವನೆ. ರಮ್ಯಾ ನೋಡಿದ್ರೆ ಇನ್ನೇನಿಲ್ಲ, ಆಮೇಲೆ ಬೈತಾರೆ. ಎಲ್ಲ ಕೊಳೆ ಇದು ಮೇಂಟೈನ್ ಮಾಡೋದು ಬಹಳ ಕಷ್ಟ. ಈಗ ಅದಕ್ಕೆ ರಮ್ಯಾ ಸೋಫಾನೇ ಚೇಂಜ್ ಮಾಡ್ಬಿಡೋದು ಅಂತಿದ್ರು. ಬೇರೆ ತಗೊಳ್ಳೋಣ ಅಂದರೆ ಯಾವುದೇ ವಸ್ತು ಆಗಲಿ ತಂದಾಗ ಮಾತ್ರ ತಂದು ಹೊಸದ್ರಲ್ಲಿ ಒಂದು 6 ತಿಂಗಳು ವರ್ಷ ಆದಮೇಲೆ ಅದೇ ಬೇಜಾರಾಗ್ಬಿಡುತ್ತೆ. ಈಗ ಆ್ಯಕ್ಚುಲಿ ಏನಪ್ಪ ಅಂದರೆ ಇದು ತೊಗೊಂಡು ನಾವು ಆಲ್ರೆಡಿ ಒಂದು ಗೃಹ ಪ್ರವೇಶ ಆಗಿ ಈ ಆಗಸ್ಟ್ ಬಂದರೆ 2 ವರ್ಷ ಆಯಿತು. ಈಗ ನಾವು ತೊಗೊಂಡಿದ್ದು ಗೃಹ ಪ್ರವೇಶ ಆದ 1 ತಿಂಗಳು ಸೆಪ್ಟೆಂಬರ್ ಆ ಥರ ತೊಗೊಂಡ್ವಿ. ಆಗಸ್ಟ್ ನೆಕ್ಸ್ಟ್ ಮಂತ್ಗೆ ತೊಗೊಂಡ್ವಿ. ಸೆಪ್ಟೆಂಬರ್ ಬಂದರೆ ಈಗ ತೊಗೊಂಡು 2 ವರ್ಷ ಆಯಿತು. ಏನು ಡ್ಯಾಮೇಜ್ ಆ ಥರ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಚೇಂಜ್ ಮಾಡೋಣ, ಸ್ವಲ್ಪ ಚೇಂಜಸ್ ಇರಲಿ ಅಂತ ರಮ್ಮಿಂದು ಥಿಂಕಿಂಗು. ಸೊ ಹಾಗಾಗಿ ನಮ್ಮದು 3+3 7+ ಕಾರ್ನರು ಈ ಥರ ತುಂಬ ಚೆನ್ನಾಗಿದೆ. ನಾವು ರೆಡಿ ಕೊಟ್ಟು ಮಾಡಿಸಿದ್ದು. ಸೊ ಬೇರೆಯವ್ರಿಗೆ ಪ್ರೈಸ್ ಇದು ಬೇರೆ ಥರ, ನಮಗೆ ಆ್ಯಕ್ಚುಲಿ ಅವ್ರ ರಿಲೇಷನ್ ಆಗಿರೋದ್ರಿಂದ ನಮ್ಗೆ ತುಂಬ ಕಡಿಮೆಗೆ ಹಾಕ್ಕೊಟ್ಟಿದ್ರು. ನಮಗೆ ಆ್ಯಕ್ಚುಲಿ ಇದು 50,000ಕ್ಕೆ ಹಾಕ್ಕೊಟ್ಟಿದ್ರು. ಬೇರೆಯವ್ರಿಗಾದರೆ 65,000 ಆ ಥರ. ಅಂದರೆ ಡೆನ್ಸಿಟಿ ಎಲ್ಲ ಚೆನ್ನಾಗಿದೆ, ಕುಷನ್ ಎಲ್ಲ ಆ ಥರ ಇದೆ, ಸಖತ್ತಾಗಿದೆ. ಹಾಗಾಗಿ 65,000, ನಮಗೊಂದು 15,000 ಡಿಸ್ಕೌಂಟ್ ಆಗಿತ್ತು. ಇದರಲ್ಲಿ ಸೋಫಾ ಸೆಟ್ 50,000ಕ್ಕೆ ತೊಗೊಂಡಿದ್ವಿ ನಾವು ಇದನ್ನು. ಟೋಟಲ್ಲು ಸೋಫಾ ಮತ್ತು ಇದು ಯಾವುದು ಟಿಪಾಯಿ ಮತ್ತು ಈ ಚೇರು ಮತ್ತು ಡೈನಿಂಗ್ ಟೇಬಲು, 4 ಸೀಟರ್ ಡೈನಿಂಗ್ ಟೇಬಲ್ ಇವೆಲ್ಲ ಸೇರಿ ಅರೌಂಡ್ 1 ಲಕ್ಷ ಕೊಟ್ಟಿದ್ವಿ ನಾವು. ಈ ಚೇರೇ 19,000 ಇದು. 19 ಇದು 50. ಅದು ಡೈನಿಂಗ್ ಟೇಬಲ್ ನಮಗೆ 24,000ಕ್ಕೇನೋ ಹಾಕ್ಕೊಟ್ಟಿದ್ರು. ಅಲ್ಲಿಗೆ ಎಷ್ಟಾಯಿತು? 50, 20, 70, 24, 94 ಇದು 6,000 ಆ ಥರ ಅರೌಂಡ್ 1 ಲಕ್ಷ ಕೊಟ್ಟಿದ್ರು ನಮಗೆ. 7,000 ಇದು 19,000 ಅಲ್ವಾ? 19,000 ಡೈನಿಂಗ್ ಟೇಬಲ್ 24,000ಕ್ಕೆ ಹಾಕ್ಕೊಟ್ಟಿದ್ರು. ಇದನ್ನು 7,000ಕ್ಕೆ ಹಾಕ್ಕೊಟ್ಟಿದ್ರು. 50,000, 19,000, 7,000 ಡೈನಿಂಗ್ ಟೇಬಲ್ 24,000. ವ್ಯಾಕ್ಯೂಮ್ ಎಲ್ಲ ಮಾಡಾಯಿತು. ಜೊತೆಗೆ ನನಗೆ ಕಾಲ್ಸ್ಗಳ ಮೇಲೆ ಕಾಲ್ಸ್ಗಳು. ಜೊತೆಗೆ ನಾನು ಇನ್ನೊಂದೇನಪ್ಪ ಅಂದರೆ, ನಾನು ರಿಯಲ್ ಎಸ್ಟೇಟು ಮಾಡೋದ್ರಿಂದ ನಮ್ಮದು ಪ್ರಾಪರ್ಟೀಸ್, ರಮ್ಯಾ ನವೀನ್ ಪ್ರಾಪರ್ಟೀಸು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ.
ನಮ್ಮಲ್ಲಿ ಸೈಟ್ಗಳು ಮನೆಗಳು ಎಲ್ಲ ಸಿಗುತ್ತೆ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ನಾವು ಪ್ರಾಪರ್ಟಿನ ವಿಸಿಟ್ ಮಾಡೋದಕ್ಕೆ ಬರ್ಬೋದು. ಸೊ ವಿಸಿಟ್ ಆದಮೇಲೆ ನಿಮ್ಗೆ ಪ್ರಾಪರ್ಟಿ ಯಾವ್ದಾರು ಇಷ್ಟ ಆದರೆ ನಾವು ಓನರ್ ಹತ್ರ ಸೆಟ್ಟಿಂಗ್ ಕೊಡಿಸ್ತೀವಿ, ಮಾತಾಡಿ ನಿಮ್ಗೆ ಇಷ್ಟ ಆಗೋ ಪ್ರಾಪರ್ಟಿನ ಬೈ ಮಾಡ್ಬೋದು. ಬ್ಯಾಂಕ್ ಲೋನ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ, ರಿಜಿಸ್ಟ್ರೇಷನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೆಲವ್ರು ಗೊತ್ತಿರಲ್ಲ, ಬಂದು ನಮ್ಮ ಕಡೆಯಿಂದ ಪ್ರಾಪರ್ಟಿನ ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಗೈಸ್. ಬಾಯ್.